ನಮ್ಮ ಹುಡುಗ ಫುಲ್ಲು ರೆಡಿ ಆಗ್ತಿದ್ದಾನೆ. ಏನಕ್ಕಂದರೆ ಇವತ್ತು ಬ್ಲಡ್ ಟೆಸ್ಟ್ ಇದೆ, ಅದು ಮನೆಗೆ ಬಂದು ಮನೇಲೇ ಸ್ಯಾಂಪಲ್ ತೊಗೊತಾರೆ, ಅದಕ್ಕೂ ರೆಡಿ ಆಗ್ತಿದ್ದಾರೆ. ನಾನು ಹಚ್ಚೋ ಮಾಯಿಶ್ಚರೈಸರು ಇದನ್ನೆಲ್ಲ ಕದ್ದು ಹಾಕೊತಾರೆ ಫ್ರೆಂಡ್ಸ್. ನೋಡಿ ಗಾಯ್ಸ್, ನಮ್ಮ ಹುಡುಗ ಹೆಂಗೆ ಕಾಲಲ್ಲಿ ಆಡ್ಸ್ಕೊಂಡು ಕೂತವನೆ, ಎಷ್ಟು ಬೆಳ್ಳಗಾಗ್ಬಿಟ್ಟವ್ನು ನೋಡಿ. ಸೊ ಫೈನಲಿ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಬಂದರು. ನಾವು ಮಾರ್ನಿಂಗ್ 11 to 12ಗೆ ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ವಿ. ಮತ್ತು ಸ್ವಲ್ಪ ಫಾರ್ಮಾಲಿಟೀಸ್ ಎಲ್ಲ ಇತ್ತು. ಪುನೀತ್ ಅವರೆಲ್ಲ ಒಂದಷ್ಟು ಫಾರ್ಮ್ಸ್ನೆಲ್ಲ ಫಿಲ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡಿದರು, ಯಾವ ಥರ ಫಿಲ್ ಮಾಡಬೇಕಂತ ಅದನ್ನೆಲ್ಲ ಮಾಡಿದರು. ನಮಗೆ ಆ್ಯಕ್ಚುಲಿ ಆ್ಯಕೋ ಹೆಲ್ತ್ ಇನ್ಶೂರೆನ್ಸಲ್ಲಿ ಆ್ಯನ್ಯುವಲ್ ಚೆಕಪ್ ಇದ್ದಿದ್ದು. ಸೊ ಅದರಲ್ಲಿ ನಾವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ವಿ. ಅವರು ಟೈಅಪ್ ಆಗಿರೋಂಥ ಕಂಪ್ನಿ ಬಂದು ಹೆಲ್ತ್ ಏಷಿಯನ್ಸ್. ಸೊ ಅವರು ನಮ್ಮ ಬ್ಲಡ್ ಸ್ಯಾಂಪಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಅವರೇ ಟೆಸ್ಟ್ ಮಾಡ್ತಾರೆ. ಸೊ ಅವರು ಬಂದು ಅವರೇ ಎಲ್ಲ ಬ್ಲಡ್ ಸ್ಯಾಂಪಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ನಮಗೆ ಸ್ವಲ್ಪ ಭಯ ಇತ್ತು, ಅಂದರೆ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊತಾರೆ ಅಂದರೆ ಅವ್ರು ಯೂಸ್ ಮಾಡೋ ನೀಡಲ್ಸ್ ಇರ್ಬೋದು, ಇಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋ ಬಾಟಲ್ಸ್ ಇರ್ಬೋದು, ಅದೆಲ್ಲ ಹೊಸ್ದು ಯೂಸ್ ಮಾಡ್ತಾರಾ ಇಲ್ಲ ರಿಯೂಸ್ ಮಾಡ್ತಾರಾ, ಈ ಥರ ಎಲ್ಲ ಭಯ ಇತ್ತು. ಸೊ ಅವ್ರನ್ನೆಲ್ಲ ತುಂಬ ಒಂದಷ್ಟು ಕ್ವಶನ್ಸ್ ಕೇಳಿದ್ವಿ, ಇದೆಲ್ಲ ಕರೆಕ್ಟ್ ಇದೆಯಾ, ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ. ಸೊ ಅವರು ಒಂದಷ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಚೆನ್ನಾಗಿ. ಇಲ್ಲ ಆ ಥರ ಪ್ರಾಬ್ಲಮ್ ಎಲ್ಲ ಆಗಲ್ಲ, ಎಲ್ಲ ನಾವು ಕರೆಕ್ಟ್ ಐಟಮ್ಸ್ನೇ ಯೂಸ್ ಮಾಡ್ತೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂದರು. ಸೊ ಅದಾದಮೇಲೆ ಪುನೀತ್ ಅವರು ಬ್ಲಡ್ ಸ್ಯಾಂಪಲ್ಸ್ ಕೊಡೋದಕ್ಕೆ ಸ್ವಲ್ಪ ಹೆದರುತ್ತಿದ್ರು. ನಾನು ಅವ್ರಿಗೆ ಫಸ್ಟೇ ಎಲ್ಲ ಧೈರ್ಯ ಹೇಳ್ತಿದ್ದೆ, ಅಂದರೆ ಕೈನ ಸ್ವಲ್ಪ ಟೈಟ್ ಮಾಡಿ ಉಸಿರು ಬಿಗಿ ಹಿಡಿದಿಟ್ಕೊಳ್ಳಿ, ಅವಾಗ ಅದು ನೋವಾಗಲ್ಲ ಅಂತ. ಅವರು ಹೇಳ್ತಿದ್ರು, ಏನೋ ಅಷ್ಟು ನಂಗೆ ನೋವಾಗಲಿಲ್ಲ, ಸ್ವಲ್ಪ ಒಂದು ಇರುವೆ ಕಚ್ಚಿದಷ್ಟು ಪೇಯ್ನ್ ಆಯ್ತು ಅಷ್ಟೇ, ಇನ್ನೇನು ಅಷ್ಟೊಂದು ಆಗಲಿಲ್ಲ ಅಂದರು. ಸೊ ಇದಾದಮೇಲೆ ನಾನು ನನ್ನ ಬ್ಲಡ್ ಟೆಸ್ಟ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ನನಗೆ ಇನ್ನೂ 15 days ಹೇಳಿದ್ದಾರೆ, ಅಂದರೆ ಕೀಮೋಯಿಂದ ಎಲ್ಲ ರಿಕವರ್ ಆಗಿ ದಸರಾ ಎಲ್ಲ ಮುಗಿಸ್ಕೊಂಡು ನಾನು ಬ್ಲಡ್ ಟೆಸ್ಟ್ ಕೊಡಬೇಕು ಅಂತ. ಸೊ ನಾನು ಕೂಡ ಎಲ್ಲ ಪ್ರಿಪೇರ್ ಆಗ್ತಿದ್ದೀನಿ. ದಾಳಿಂಬೆ ಇರ್ಬೋದು, ಆ್ಯಪಲ್ ಇರ್ಬೋದು, ಇದನ್ನೆಲ್ಲ ತಿಂದು ಬ್ಲಡ್ ಇರ್ಬೋದು, ಹಿಮೋಗ್ಲೋಬಿನ್ ಎಲ್ಲ ಇನ್ಕ್ರೀಸ್ ಮಾಡ್ಕೋಬೇಕು, ಎಲ್ಲ ನಾರ್ಮಲಲ್ಲಿ ಇರಬೇಕು ಅಂತ ಹೇಳಿ ನಾನು ಫುಲ್ಲು ಪ್ರಿಪೇರ್ ಆಗ್ತಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಇನ್ಮೇಲಿಂದ ನಾನು ಎಲ್ಲ ಕೆಲಸಗಳನ್ನ ಒಂದೊಂದೇ ಸ್ಟಾರ್ಟ್ ಮಾಡಬೇಕು, ಮೊದಲಿನ ಥರ ಯಾವುದೇ ಲೇಸಿನೆಸ್ ಇರಬಾರ್ದು, ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ಇವತ್ತು ಮೊದಲು ದೇವ್ರ ಮನೆ ಕೆಲಸದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆದೆ. ಸೊ ಅದಕ್ಕೆಲ್ಲ ಮನೆ ಕ್ಲೀನ್ ಮಾಡೋದಕ್ಕೆ ನಾನು ಕೂಡ ಇವತ್ತು ಪುನೀತ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ನಾನು ಎಲ್ಲ ಎತ್ತಿಟ್ಟು ಎಲ್ಲ ಮಾಡ್ತಿದ್ದೆ. ಬಟ್ ಆದರೂ ಪುನೀತ್ ಅವ್ರು ನನ್ನನ್ನು ತುಂಬ ಕಿಂಡಲ್ ಮಾಡ್ತಿದ್ರು, ಅಂದರೆ ನೀನು ಇಷ್ಟು ವೆಯ್ಟ್ ಎತ್ತಲ್ಲ, ಅಷ್ಟೊಂದು ಎನರ್ಜಿ ನಿನಗೆ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಆದರೂ ನಾನು ಎಲ್ಲ ಕೆಲಸನೂ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳಿದೆ. ನೋಡಿ ಫ್ರೆಂಡ್ಸ್, ಹಿಂಗೆ ಇಟ್ಟಿದ್ದಾನೆ ಮನೆಯೆಲ್ಲ, ಇದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕಂತ ಇವತ್ತು. ನೀನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಮಾಡ್ತೀನಿ ಬಿಡಪ್ಪ, ಆಯಿತು. ಓಕೆ, ಅದಿದು ಪಾಸ್ತಾ ಅದನ್ನು ಸ್ವಲ್ಪ ಇದೆ. ಇದನ್ನು ಹೆಂಗೆ ಹಾಕೊಳ್ಳೋದು? ಅದು ಓಪನ್ ಮಾಡು. I'm going to operation theater. ಏನಕ್ಕೆ ಹಾಕೋತಿರೋದು ಅದು ನೀನು? ಕೂದು ಕೆಳಗಡೆ ಉದುರಬಾರ್ದು ಅಂತ. ಕೂದಲೇ ಅಲ್ಲ, ಎಲ್ಲ ಉದುರುತ್ತೆ. ಆಯ್ತಲ್ಲ, ತುಂಬ ಸ್ವಲ್ಪ ಕೆಳಗಡೆ ಉದುರುತ್ತೆ. ಊಟ ತಿನ್ನಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಎಕ್ಸ್ಪೆಷಲಿ ನೀನು ಹಾಕೊಳ್ಳೇಬೇಕಿದು. ತುಂಬ ಏರ್ ಫಾಲ್ ಆಗ್ತಿದೆ ಈಗ ಅದು. ಏನೋ 15 days ಫಾಲ್ ಆಗ್ಬೋದು, ಆಮೇಲೆ ಏನಷ್ಟು ಆಗಲ್ಲ. ಇನ್ನು ನೆಕ್ಸ್ಟ್ ಕೀಮೋ ಕೂಡ ತಗೊಳ್ಳಲ್ವಲ್ಲ. ಏನು ಬೇಡ ಅಲ್ಲ, ಟ್ಯಾಬ್ಲೆಟ್ಗಳು ಅಂತ ಹಾಕಿಕ್ಕಣ, ಏನೂ ಇಲ್ಲ ಬನ್ನಿ, ನಿಮ್ಮದು ಎಲ್ಲ ನಾನೇ ಮಾಡ್ಕೋಬೇಕು. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ನೀನು ಅದೇ ಥರ ಮಾಡು, ಇದೇ ಥರ ಮಾಡಿದ್ರೆ ನನ್ನ ಕೈಯಲ್ಲಿ ಆಗಲ್ಲ ವಿದ್ಯಾ. ನೀನು ಸಂಸಾರ ಕಲ್ತಿದ್ಯಾ ಪುನಿ? ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಕಾರ್ಡ್ಸ್ ಆಡ್ತಾನೆ ಮನೇಲೇನೆ, ಇಸ್ಪೀಟ್ ಆಡ್ತಾನೆ. ಯಾರ ಜೊತೆ ಆಡ್ತಾನೆ? ಅವ್ರ ಹುಡುಗಿ ಜೊತೆ. ಮತ್ತೆ ಇನ್ನೊಬ್ಳ ಜೊತೆ ಆಡಲ್ವಲ್ಲ?
ಆಗುತ್ತೆ ಪುನಿ. ಹೌದಾ, ವಯಸ್ಸಾಯ್ತು ನಿನಗೆ ಹಂಗಾದ್ರೆ. ಕೈ ನಡುಗುತ್ತೆ. ಇದೇನು ಬೇಡ ಅಲ್ಲ, ಬೇಡ. ಎಲ್ಲಿ ಇಟ್ಟರು? ಚಾರ್ಜರ್ ಐತೆ, ಲೈಟ್ ಸಿಗಲ್ಲ. ಎಲ್ಲರ ತೊಗೋಬೇಕಂದ್ರೆ ಆಗುತ್ತೆ ಇಟ್ಟರು. ನೋಡಿ ಫ್ರೆಂಡ್ಸ್, ವ್ಲಾಗ್ ಮಾಡೋದಕ್ಕೆ ಅಂತ ಸೆಲ್ಫಿ ಸ್ಟಿಕ್ ಎಲ್ಲ ತರಿಸಿದ್ದಾರೆ. ನೆಲ್ಲಿಕಾಯಿ ತರಕ್ಕೆ ಸರಿಯಾಗಿ ಜ್ಯೂಸ್ ಮಾಡ್ಕೊಡಲ್ಲ. ನೀನು ನೆನ್ನೆ ಕುಡಿಯೋ ಸ್ಟೇಜಲ್ಲಿ ಇರಲಿಲ್ಲ. ಆಗೋ ಈಗೋ ಕೋಳಿ ಜಗಳ ಮಾಡ್ಕೊಂಡಿಬ್ರು ಸ್ಟಾರ್ಟ್ ಮಾಡಿದ್ಲು ಕೆಲಸನ. ಆದರೂ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡೋದೇ ಚೆಂದ, ಗಂಡು ಮಕ್ಳು ಎಷ್ಟೇ ಮಾಡಿದ್ರೆ ನೀಟ್ ಬರಲ್ಲ. ಮನೆಯಲ್ಲಿ ಕೆಲಸ ಮಾಡೋದು ಅಂದರೆ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ. ಏನು 4 ಪಾತ್ರೆ ತೊಳಿತಾಳೆ, ಸ್ವಲ್ಪ ಕಸ ಗುಡಿಸ್ತಾಳೆ, ಸ್ವಲ್ಪ ಅಡುಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೂ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 6 ಮಂತು ಆದಂಥ ಅನುಭವದಲ್ಲಿ ತುಂಬ ಕಷ್ಟ ಇದೆ ಅಂತ ಗೊತ್ತಾಯಿತು. ಹೊರಗಡೆ ನಾವು ಫೀಲ್ಡಲ್ಲಿ ಮಾಡೋ ಕೆಲಸಕ್ಕಿಂತ ಇದು ಸ್ವಲ್ಪ ಟಫೇ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಇನ್ಮೇಲೆ ಏನಂದರೆ ವಿದ್ಯನ್ಗೆ ಆದಷ್ಟು ನಾನು ಸಪೋರ್ಟ್ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಅವಳು ಹೇಳ್ದೆಲ್ಲ ಚೆನ್ನಾಗಿ ಕ್ಲಿಯರ್ ಆದಮೇಲೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ಲು. ಬಟ್ ಆದರೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಕೂಡ ಮನೆಯಲ್ಲಿ ಪೂಜೆ ಮಾಡಿ ತುಂಬ ದಿವಸ ಆಗಿತ್ತು. ಒಂದು ಸ್ವಲ್ಪ ದಿವಸ ಪುನೀತ್ ಅವರು ಪೂಜೆ ಮಾಡಿದರು. ಬಟ್ ಇವತ್ತೇನೋ ನಾನು ಮಾಡ್ತಿರೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಿದೆ. 1 2 3 4 ಅಂತ ಲೈನ್ ಆಗ್ತಿದ್ಯಾ ಅಷ್ಟೇ. ಎಲ್ಲ ರಂಗೋಲಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಮಾಡಿ ನೀನು. ಹೌದಾ? ಏನು ಚಿತ್ರ ಎಲ್ಲ ಬಿಡ್ತಾ ಇದೆಯಾ? ಏನು ರಂಗೋಲಿ ಬಿಡ್ತೀಯ? 4 ಗೆರೆ ಹಾಕ್ತಿದ್ಯಾ? ಈಗ ಒಂದು ಸ್ಟಾರ್ ಹಾಕ್ತೀಯ ಅಷ್ಟೇ. ಕಲ್ತ್ಕೋ, ಇನ್ಮೇಲೆ ಕಲ್ತ್ಕೋ ಎಲ್ಲ. ನೋಡಿ, ಒಂದು ಗೀಟ್ ಹಾಕೋದು, ಈ ಕಡೆ ಒಂದು ಹಾಕೋದು. ಇದು ಏನೋ ಅಂತಾರಲ್ಲ ಸ್ಕೂಲಲ್ಲಿ, ನಮ್ಗೆ ಏನೋ ಬರ್ತಿದ್ರು ಈ ಥರ. ಹೌದು ಹೌದು. ಇನ್ನು ಸೆಲ್ಸ್ ಎಲ್ಲ ಸ್ವಲ್ಪ ನೀನು ಸ್ಟ್ರಾಂಗ್ ಆಗಬೇಕು. ಭಯಂಕರವಾಗಿ ಏನಿಲ್ಲ. ಇಷ್ಟೇನಾ? ಇದೇನಾ ರಂಗೋಲಿ? ಅಯ್ಯಪ್ಪ, ಇದು ನಾನು ಹಾಕ್ತೀನಿ. ಅಷ್ಟೆಲ್ಲ ಟೈಮ್ ಇರಲಿಲ್ಲ ನನಗೆ, ಮನೆ ಕೆಲಸನೇ ಜಾಸ್ತಿ ಇತ್ತು. ಇವಾಗ ಏನೇನೋ ಆಗ್ತಾ ಇದೆಯಾ? ಇಷ್ಟೇನಾ ಅಂದಮೇಲೆ? ಇಷ್ಟೇನಾ? ಇನ್ನೂ ಏನೋ ಬೇಕು ಇದಕ್ಕೆ. ಇನ್ನೂ ಏನೋ ಕಮ್ಮಿ ಇದೆ ಇದಕ್ಕೆ. ಇನ್ನೂ ಏನೋ ಇದೆ, ನೆನಪಿಸ್ಕೊ. ಹೂವು ಹಾಕಿ ನೀಟಾಗೆ ಮಾಡು. ನೀನು ಮುಡ್ಕೋತೀಯ ಅಂತ ತಂದೆ, ನಿನಗೆ ಕೂದಲೇ ಇಲ್ವಲ್ಲ. ದೇವ್ರಿಗೆ ಹಾಕ್ಬಿಡ ಅಷ್ಟೇ. ತುಂಬಾ ದಿನ ಆದ್ಮೇಲೆ ಮಾಡ್ತಾ ಇದ್ಯಾ ಪೂಜೆ ಎಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಈ ಥರ ಇಬ್ಬರು ಖುಷಿಯಾಗಿ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಮತ್ತು ಪೂಜೆ ಎಲ್ಲ ಮಾಡೋದು ಎಷ್ಟು ಚೆಂದ ಅಲ್ಲ. ಈ ಒಂದು ಹ್ಯಾಪಿನೆಸ್ನ ಆಲ್ಮೋಸ್ಟ್ 6 ಮಂತ್ಸಿಂದ ನಾವಿಬ್ಬರು ಕೂಡ ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಇನ್ಮೇಲೆ ಅದ್ರ ಬೆಲೆ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಇನ್ಮೇಲೆ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು. ಎಲ್ಲನೂ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಎಲ್ಲ ಯಾವ ಥರ ಪೂಜೆ ಮಾಡ್ತಾವಳೆ ವಿದ್ಯಾ ಅವತ್ತು. ಮಾರ್ನಿಂಗ್ ಬೇಗ ಎದ್ದು ಮಾಡ್ತಾವಳೆ ಪೂಜೆ ಎಲ್ಲ ಇವತ್ತು.
ಹೀಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ವಿಷಯ ನೆನಪಾಯಿತು. ನಾವು ದೇವ್ರಿಗೆ ಏಕೆ ಹೂವು ಇಡಬೇಕು, ಅದು ಬರೀ ಅಲಂಕಾರಕ್ಕಷ್ಟೇನಾ, ಈ ಥರ ಒಂದಷ್ಟು ಕ್ವಶನ್ಸ್ ಇತ್ತು ನನಗೆ. ಹೀಗೆ ಎಫ್ ಎಮ್ಮಲ್ಲಿ ಒಂದಷ್ಟು ಹಾಡುಗಳನ್ನ ಕೇಳ್ತಿದ್ದೆ. ಆವಾಗ ಒಬ್ಬರು ಆರ್ಜು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ದೇವ್ರಿಗೆ ಹೂವು ಇಡೋದ್ರ ಹಿಂದಿನ ವಿಶೇಷತೆ ಏನಂದರೆ, ಹಳೆ ಕಾಲದಲ್ಲಿ ದೇವ್ರಿಗೆ ಒಂದಷ್ಟು ಬಲಿಗಳನ್ನ ಕೊಡ್ತಿದ್ರು. ಇವಾಗಲೂ ಕೂಡ ಊರುಗಳಲ್ಲಿ ಜಾತ್ರೆ ಇರ್ಬೋದು, ಏನಾದರೂ ಫಂಕ್ಷನ್ಗಳು ಮಾಡಿದಾಗ ಕುರಿನೇ ಆಗಿರ್ಬೋದು, ಮೇಕೆನೇ ಆಗಿರ್ಬೋದು, ಇಲ್ಲ ಕೆಲವೊಬ್ರು ಕೋಳಿಗಳನ್ನ ಬಲಿ ಕೊಡ್ತಾರೆ. ಸೊ ಅದೇ ರೀತಿ ನಾವು ಪ್ರತಿ ಸಲ ದೇವ್ರಿಗೆ ಪೂಜೆ ಮಾಡಿದಾಗ ಪ್ರತಿ ಸಲವೂ ಕೂಡ ನಾವು ಯಾವುದೇ ಕೋಳಿನಾಗಲಿ ಯಾವುದನ್ನು ಬಲಿ ಕೊಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸಸ್ಯನೂ ಕೂಡ ಅದೇ ರೀತಿ ಒಂದು ಜೀವಿ ಆಗಿರುತ್ತೆ. ಅದರಲ್ಲಿ ಬಿಡುವಂಥ ಹೂವು ಅದ್ರ ಭ್ರೂಣ ಆಗಿರುತ್ತೆ. ಅದನ್ನು ನಾವು ದೇವ್ರಿಗೆ ಅರ್ಪಿಸೋದ್ರಿಂದ ಮನೆಯಲ್ಲಿ ಒಂಥರ ಹ್ಯಾಪಿನೆಸ್ಸು ಮತ್ತು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತಂತೆ. ಇದು ಎಷ್ಟರ ಮಟ್ಟಿಗೆ ನಿಜ ಮತ್ತು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಕ್ಷಣದಲ್ಲಿ ನಾನು ಬಿಲೀವ್ ಮಾಡಿದೆ ಇದನ್ನು. ಇದರಿಂದ ಈ ಬೇರೆ ಏನಾದರೂ ಕಥೆಗಳಿದೆಯಾ, ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡಿರ್ತೀರಾ, ಆ ರಿಪೋರ್ಟ್ಸ್ ಎಲ್ಲ 4-5 ಅವರ್ಸಲ್ಲಿ ಬರುತ್ತೆ ಅಂತ ಹೇಳಿದರು. ಅದು ಬಂದಿದೆ. ಸುಮ್ಮನೆ ಓವರ್ವ್ಯೂ ಮಾರ್ನಿಂಗೇ ನೋಡಿದ್ವಿ ಹೆಂಗಿದೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆಯಾ ಅಂತ. ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಇದೆ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ನಾನು ಯಾವಾಗಲೂ ಹೇಳ್ತಿದ್ದೆ ನಿಮಗೆ ಕೊಬ್ಬು ಜಾಸ್ತಿ ಅಂತ. ಹೌದು, ನನಗೂ ಗೊತ್ತು. ಬಟ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಕೊಲೆಸ್ಟ್ರಾಲ್ ಇದೆ, ಅಂದರೆ ಬೇರೆ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ. ಕೊಲೆಸ್ಟ್ರಾಲ್ ಲೆವೆಲ್ಲು 200 ಇರಬೇಕು, ಇವ್ರಿಗೆ 225 ಇದೆ. ಅದು ಅಷ್ಟೇ ಜಾಸ್ತಿ ಇರೋದು. ಅದು ಇನ್ನೊಂದು ಏನಾಯ್ತಂದರೆ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಬೇಕಂದ್ರೆ 12 ಅವರ್ ಫಾಸ್ಟಿಂಗ್ ಇರಬೇಕು. ಇವರು ಫಾಸ್ಟಿಂಗ್ ಇರಲಿಲ್ಲ, ಟಿಫನ್ ತಿಂದಿದ್ರು. ಅದರಿಂದನೂ ಮೇ ಬಿ ಅದು ವೇರಿಯೇಷನ್ ಆಗಿರ್ಬೋದು, ಕನ್ಸಿಡರಬಲ್ ಏನಿಲ್ಲ. ಬಟ್ ಅದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತಿದೆ. ಜಾಸ್ತಿ ಅಂತೇನಿಲ್ಲ, ಬರೀ 200 ಇರಬೇಕು, 225 ಇದೆ. ಅಷ್ಟು ನಾರ್ಮಲ್ ಅನ್ಕೊತೀನಿ. ಒಬ್ಬರ ಏನಿಲ್ಲ, ಡಬಲ್ ಇರೋದು, ತ್ರಿಬಲ್ ಇರೋದು, ಆ ಥರ ಎಲ್ಲ ಒಬ್ಬರಿಗೆ ಇರುತ್ತೆ. ಏನಂದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಬೇಕು. ನಿಮ್ಮ ತುಂಬ ಕಂಟ್ರೋಲ್ ಆಗಿದೆ ಆಲ್ರೆಡಿ. ಮಟನ್ ಇರ್ಬೋದು, ಲಿವರ್ ಇರ್ಬೋದು, ಬೋಟಿ ಫ್ರೈ ಇರ್ಬೋದು, ಅದೆಲ್ಲ ನಮ್ಮ ಫೇವ್ರೇಟು. ಅದನ್ನೆಲ್ಲ ತಿನ್ನಬಾರ್ದು ಅಂತ ಅಲ್ಲ, ಸ್ವಲ್ಪ ತಿನ್ನಬೇಕಷ್ಟೇ. ನನಗೆ ನನ್ನ ಹೆಲ್ತ್ಗಿಂತ ಜಾಸ್ತಿ ಇವ್ರ ಹೆಲ್ತನ್ನ ನಾನು ಜಾಸ್ತಿ ಕನ್ಸರ್ನ್ ಮಾಡ್ತಿದ್ದೆ. ಲಾಸ್ಟ್ 5 ಮಂತ್ಸ್ ಬ್ಯಾಕ್ ಒಂದ್ಸಲ ಇನ್ಶೂರೆನ್ಸ್ ಮಾಡಿಸುವಾಗ, ಆ್ಯಕೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಾಗ ಅವರೇ ಕಂಪ್ಲೀಟ್ ಬಾಡಿ ಟೆಸ್ಟ್ನೆಲ್ಲ ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿದರು. ಎಲ್ಲನೂ ಕೂಡ ನಾರ್ಮಲ್ ಇತ್ತು. ಜಸ್ಟ್ ಯೂರಿಕ್ ಆ್ಯಸಿಡು 0.1% ಜಾಸ್ತಿ ಇದೆ ಅಂತ ಹೇಳಿದರು. ಅದು ನಂಗೆ ಸ್ವಲ್ಪ ಭಯ ಆಯಿತು. ಅದು ಕಡಿಮೆ ಆಗಬೇಕು, ಇವ್ರು ಸರಿಯಾಗಿ ನೀರು ಕುಡಿತಿರ್ಲಿಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಇವಾಗೆಲ್ಲ ಲಾಸ್ಟ್ 6 ಮಂತ್ಸಿಂದ ಚೆನ್ನಾಗಿ ನೀರು ಕುಡಿಯೋದಿರ್ಬೋದು, ಎಲ್ಲ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ. ಊಟ ಇರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ತಿಂತಾರೆ, ಅದರಲ್ಲೇನೂ ಕಂಪ್ಲೇಂಟ್ಸ್ ಇಲ್ಲ. ಜಾಸ್ತಿನೇ ತಿಂತಾರೆ ಅನ್ನೋದೇ ನನ್ನ ಕಂಪ್ಲೇಂಟು. ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎಕ್ಸಸೈಸ್ ಮಾಡಲ್ಲ, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀನಿ. ಒಂದಿನ ಹೋಗ್ತಾರೆ ಪಾರ್ಕ್ಗೆ, ಇವತ್ತು ಬರೀ ವಾಕ್ ಮಾಡ್ತೀನಿ ಅಂತಾರೆ, ಇಲ್ಲ ಒಂದೊಂದ್ಸಲ ಇಂಟ್ರೆಸ್ಟ್ ಇದ್ದಾಗ ಮಾಡ್ತಾರೆ. ರೆಗ್ಯುಲಾರಿಟಿ ಅನ್ನೋದಿಲ್ಲ, ಅದೊಂದು ಇವ್ರ ಮೇಲಿರೋ ಕಂಪ್ಲೇಂಟ್ ನನಗೆ. ಅದು ಡೈಲಿ ಹೋದರೆ ಹೋಗ್ತಾ ಇರ್ಬೋದು, ಯಾವತ್ತೋ ಒಂದಿನ ಹೋಗೋದು ಬರೋದು ಆ ಥರ ಆದರೆ ಆಗಲ್ಲ. ಕಂಟಿನ್ಯೂಟಿ ಇರಬೇಕು. ಲಾಸ್ಟ್ 6 ಮಂತಲ್ಲಿ ಏನಾಯ್ತು ಅಂದ್ರೆ ನಿನಗೆ ಗೊತ್ತಲ್ಲ. ಅಂದರೆ ನಾನು ಮನೆ ಕೆಲಸ ಜಾಸ್ತಿ ಇರ್ತಿತ್ತು, ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಅದರಿಂದ ಕಂಪ್ಲೀಟಾಗಿ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಬೇಜಾರು ಮಾಡ್ಕೊಂಬೇಡ. ಕಂಪ್ಲೀಟ್ ಫುಲ್ಲು ಬಾಡಿ ಏನೇನು ಆರ್ಗನ್ಸ್ ಇದೆ ನೋಡ್ಬೋದು ನೀವು, ಕಾಣಿಸ್ತಿದ್ಯೋ ಎಲ್ಲ ಗೊತ್ತಿಲ್ಲ. ಪ್ರತಿಯೊಂದು ಆರ್ಗನನ್ನು ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ. ಕೊಲೆಸ್ಟ್ರಾಲು 225 ಇದೆ. ಇನ್ನು ಕಿಡ್ನಿ ಫಂಕ್ಷನ್ನು ಅದು ಕಂಪ್ಲೀಟ್ಲಿ ನಾರ್ಮಲ್ ಇದೆ. ಕ್ರಯಾಟಿನ್ 0.96 ಇದೆ. ನನಗಂತೂ ಆಶ್ಚರ್ಯ. ತಾನೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು. ಆಮೇಲೆ ಶುಗರ್ ಕೂಡ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಹಿಮೋಗ್ಲೋಬಿನ್ ಅಂತೂ ತುಂಬಿ ತುಳುಕ್ತಿದೆ. 16.2 ಇದೆ ಫ್ರೆಂಡ್ಸ್. ನನಗೆ 11 ಅಲ್ಲ, ಬ್ಲಡ್ ಇಲ್ಲೇ ಕೊಡ್ತೀನಿ, ಹಿಂಗೆ ಪೈಪ್ ಹಾಕೋ. 11 ಇವ್ರಿಗೆ 16.2 ಇದೆ. ಅಂದರೆ ಒಂದ್ಸಲ ಬ್ಲಡ್ ಡೊನೇಷನ್ ಮಾಡಿ ಅಂತ ಹೇಳ್ತಿದ್ದೀನಿ. ಮಾಡಿದೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಮಾಡಿದ್ವಿ ನೀವು. ಆ್ಯಕ್ಚುಲಿ ನಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಾಗ ಒಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು, ಡೊನೇಟ್ ಮಾಡಬೇಕಂತಿದ್ರು. ಬಟ್ ಆ ಟೈಮಲ್ಲಿ ನಾನು ನೋಡ್ಕೊಳ್ಳೋದು ಮತ್ತು ಇವ್ರಿಗೇನಾದರೂ ಟಯರ್ಡ್ ಆದರೆ ತುಂಬ ಕಷ್ಟ ಅಂದ್ಬಿಟ್ಟು 1-2 ಡೇಸ್ ಟಯರ್ಡ್ ಆಗುತ್ತೆ. ಅವಾಗ ನಾನು ಹಾಸ್ಪಿಟಲ್ ಇದ್ನಲ್ಲ, ಅದಕ್ಕೆ ಊಟನೂ ಕೂಡ ಅವಾಗ ಸರಿಯಾಗಿರಲಿಲ್ಲ. ಅದಕ್ಕೆ ಬೇಡ ಅಂತ ಸುಮ್ಮನಾದ್ವಿ.
ಇನ್ನು ಲಿವರ್ ಫಂಕ್ಷನ್ನು ಕೆಲವೊಂದು ಅದೇ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಾಡಿ ಸ್ವಲ್ಪ ಸ್ಟ್ರೆಸ್ಸಲ್ಲಿದೆ. ಅಂದರೆ ವೆಯ್ಟ್ ಎಷ್ಟಿದೆ ಪುನೀತ್ ಅವರೇ ನಿಮ್ಮ ವೆಯ್ಟು? 85 ಇದೆ. 1 to 3 kg ಕಡಿಮೆ ಆಗಬೇಕು. ನಾನು ಇನ್ನೊಂದು 2 to 3 kg ಇನ್ಕ್ರೀಸ್ ಆಗಬೇಕು. ಇವರು 1 to 3 kg ಕಡಿಮೆ ಆಗಬೇಕು. ಕೊಡ್ತೀನಿ ಅದು ಬಿಟ್ಟು ಮಿಕ್ಕಿದೆಲ್ಲ ಕೂಡ ನಾರ್ಮಲ್ ಇದೆ. ಇವ್ರದ್ದು ಓವರ್ ಆಲ್ ಹೆಲ್ತ್ ಸ್ಕೋರ್ ಔಟ್ ಆಫ್ 100ಗೆ 92. ನನ್ನ SLCನಲ್ಲಿ ಮಾರ್ಕ್ಸ್ 92%. ಹೌದಾ? ನಾನು ಇವಾಗ ತಗೊಂಡಿದ್ದೀನಿ ಅಷ್ಟೇ. ಹೆಂಗಿದೆ ಸ್ಕೋರು? ಓವರ್ ಆಲ್ ಹೆಲ್ತ್ ಚೆನ್ನಾಗಿದೆ. ಬಟ್ ಏನಂದ್ರೆ ರೆಗ್ಯುಲರ್ ಎಕ್ಸಸೈಸು ಮತ್ತೆ ಸ್ವಲ್ಪ ಡಯಟು, ಸ್ವೀಟ್ಸ್ ಸಿಕ್ಕಿದ ತಕ್ಷಣ 5-6 ತಿನ್ನೋದಲ್ಲ, ಅದು ಕಡಿಮೆ ಮಾಡಬೇಕು. ಶುಗರ್ ಇನ್ಮೇಲೆ ಆಲ್ಮೋಸ್ಟ್ ನಾನು ತಿನ್ನಲ್ಲ. ನೀವು ತಿನ್ಬೇಡ, ನಾನು ತಿನ್ನಲ್ಲ. ಶುಗರ್ ತಿಂತಿಲ್ಲ ನಾವು. ಅಂದರೆ ಎಲ್ಲಾದರೂ ಸ್ವೀಟ್ಸ್ಗಳು ಯಾರಾದರೂ ಕೊಡಿಸಿದ್ರೆ ಸಿಕ್ಕಿದ್ರೆ ಚೆನ್ನಾಗಿ ತಿಂತಾರೆ. ಅವಾಗ ತಿಂದೆ. 30 ಬಿಲೋ ಏನು ತಿಂದ್ರು ನಡೆಯುತ್ತೆ. ಮತ್ತೆ ನಾನ್ ವೆಜ್ ತುಂಬ ಜಾಸ್ತಿ ತಿಂತಿದ್ರು, ಎಸ್ಪೆಷಲಿ ಮಟನ್ ಬಿರಿಯಾನಿ. ಇವರಾಗಿರ್ಬೋದು, ಇವ್ರ ಫ್ರೆಂಡ್ಸ್ ಆಗಿರ್ಬೋದು, ಜಾಸ್ತಿನೇ ತಿಂತಾರೆ. ಸೊ ಅದು ಈಗೊಂದು 6 ಮಂತ್ಸಿಂದ ಎಲ್ಲ ಕಂಟ್ರೋಲ್ ಆಗಿದೆ. ಇನ್ನೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ನಾನಂತೂ ಫುಲ್ ಹ್ಯಾಪಿ. ಯಾಕಂದರೆ ನನಗೇನಾದರೂ ಆಗಿದ್ರೆ ನಾನು ಸ್ವಲ್ಪ ಸಹಿಸ್ಕೊಂಡ್ಬಿಡ್ತೀನಿ. ಇವ್ರಿಗೇನಾದರೂ ಆದರೆ ನಾನು ಅಷ್ಟು ಸಹಿಸೋದಿಲ್ಲ. ಅದೇ ಯೋಚನೆ ಆಗ್ತಿತ್ತು, ನನ್ನ ಹೆಲ್ತ್ ಇಷ್ಟು ಇಂಪಾರ್ಟೆಂಟು, ಇವ್ರದ್ದು ಅಷ್ಟೇ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ನಂದು ಕೂಡ ಬ್ಲಡ್ ಟೆಸ್ಟು ಫುಲ್ ಕಂಪ್ಲೀಟ್ ಯೂರೇನಿಯನ್ ಟೆಸ್ಟ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಟೆಸ್ಟ್ಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ಇನ್ನೊಂದು ವೀಕ್ ಬಿಟ್ಟು ನಾನು ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಬೇಕು. ಅಂದರೆ ದಸರಾ ಮುಗಿಸಿ ಆ ಟೆಸ್ಟ್ಗಳು ಮಾಡಿಸಿ ಅಂತ ಹೇಳಿದ್ದಾರೆ. ಆ ಟೆಸ್ಟ್ಗಳೇನು, ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನೆಲ್ಲನೂ ಕೂಡ ಹೇಳ್ತೀನಿ. ಬಟ್ ಇವ್ರ ಟೆಸ್ಟು ಯಾವುದೇ ಕಾಸ್ಟ್ ಇಲ್ಲ. ನಾವು ಇನ್ಶೂರೆನ್ಸ್ನ ತೊಗೊಂಡಿರೋದ್ರಿಂದ ಎವ್ರಿ ಇಯರು ಒಂದು ಆ್ಯನ್ಯಲ್ ಹೆಲ್ತ್ ಚೆಕಪ್ ಇರುತ್ತೆ. ಅಂದರೆ ಮನೆಗೆ ಬಂದು ಅವರೇ ಸ್ಯಾಂಪಲ್ ಎಲ್ಲ ಕನೆಕ್ಟ್ ಮಾಡ್ಕೊ ಹೋಗ್ತಾರೆ, ಫ್ರೀ ಆಫ್ ಕಾಸ್ಟ್. ಅದು ಆಲ್ಮೋಸ್ಟ್ ಈ ಟೆಸ್ಟ್ಗಳೆಲ್ಲ ನಾವು ಹೊರಗಡೆ ಲ್ಯಾಬಲ್ಲಿ ಮಾಡಿಸ್ತೀವಿ ಅಂದರೆ ನಮಗೆ ಅಪ್ರಾಕ್ಸಿಮೇಟ್ಲಿ 6,000 to 7,000 ಬೀಳುತ್ತೆ. ನಮಗೆ ಓಕೆ ಅನ್ನಿಸ್ತು. ನಾವು ಪ್ರೀಮಿಯಂ ಕಟ್ಟಿರೋದು 13,000. ಅದರಲ್ಲಿ ಇಷ್ಟು ಬೆನಿಫಿಟ್ಸ್ ಇದೆ ಅಂದರೆ ತುಂಬ ಇವಾಗ ಇನ್ನೊಂದೇನೆಂದರೆ, ನಾವು ಇನ್ಶೂರೆನ್ಸ್ ಏನಾದರೂ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ GST ಆ್ಯಡ್ ಆಗ್ತಿಲ್ಲ. ಸೊ ಇವಾಗ ಇವ್ರೇನಾದರೂ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದರೆ 11,000 ಬೀಳ್ತಿತ್ತು. 2K ಎಕ್ಸ್ಟ್ರಾ GSTನೇ ಬಿದ್ದಿತ್ತು. 18% GST ಇತ್ತು. 11,000 ಏನು ಕೇಳು ಅಂದರೆ 13,000 ಏನು ಕೇಳು? ಅನ್ಲಿಮಿಟೆಡು. ಬಟ್ ಪ್ರೀಮಿಯಂ ಅಮೌಂಟು 11,000, 2,000 GST ಓಕೆ, 13,000 ಓಕೆ. ಬಟ್ ಅನ್ಲಿಮಿಟೆಡ್ ಮೇನ್ ಬೇಕಾಗಿರೋದು ಅನ್ಲಿಮಿಟೆಡ್, ಹೌದು, ನಾಟ್ ಲಿಮಿಟೆಡ್. ಮತ್ತು ಈ ಹೆಲ್ತು ಟೆಸ್ಟ್ ಮಾಡಿದ್ರಲ್ಲ ಅವರೇ ಫುಲ್ಲು ಎಲ್ಲ ಒಂದು ಯಾವ ರೀತಿ ಫುಡ್ ತಿನ್ನಬೇಕು ಇವರು ಅನ್ನೋದು ಒಂದು ಡಯಟ್ ಲೀಸ್ಟೇ ಕಳಿಸಿದ್ದಾರೆ. ಬ್ಯಾಲೆನ್ಸ್ ಡಯಟ್ ಲೀಸ್ಟ್ ಕಳಿಸಿದ್ದಾರೆ. ಆಮೇಲೆ ಒಂದಷ್ಟು ಸಜೆಷನ್ಗಳೆಲ್ಲ ಮಾಡಿದ್ದಾರೆ. ಏನೇನು ಟೆಸ್ಟ್ ಮಾಡಬೇಕು, ಯಾವ್ಯಾವಾಗ ಟೆಸ್ಟ್ ಮಾಡಿಸ್ಬೇಕು, ಒಂದಷ್ಟು ಫ್ಯೂಚರಲ್ಲಿ ಲಿವರ್ ಸ್ವಲ್ಪ ಸ್ಟ್ರೆಸ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಲಿವರ್ ಫಂಕ್ಷನ್ ಟೆಸ್ಟ್ ಎವ್ರಿ 1 month ಮಾಡಿಸ್ಬೇಕಂತ ಹೇಳಿದ್ದಾರೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಬ್ಯಾಲೆನ್ಸ್ ಡಯಟು, ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಫಿಸಿಕಲ್ ಇರ್ತೀವಿ ಮೇಡಮ್ ಮೇಲೆ ACD ಕೆಲಸ ಸೇರ್ಕೊಂಬಿಟ್ರೆ ಹೆವಿನೇ ಆಗುತ್ತೆ. ಹಾರ್ಡ್ ವರ್ಕ್ ನೋಡಿ ಹಿಂಗಿದೆಯಾ, ಫೋಟೋ ತೊಗೊಂಡ್ರಲ್ಲ, ಎಲ್ಲ ಕಳಿಸಿದ್ದಾರೆ ಡೀಟೇಲ್ಸ್. ಸೊ ಓವರ್ ಆಲ್ ಹೆಲ್ದಿ ಆಗಿದ್ದಾರೆ. ನಾನಂತೂ ಫುಲ್ಲು ಖುಷಿ ಅದಕ್ಕೆ. ಯಾಕಂದ್ರೆ ನನಗೇನಾದರೂ ಸ್ವಲ್ಪ ಆಗಿದ್ರೆ ನಾನು ಸಹಿಸ್ಕೊಬಿಡ್ತೀನಿ. ಇವ್ರಿಗೇನಾದರೂ ಏನಾಗಬಾರ್ದು, ನನಗೂ ಏನಾಗಬಾರ್ದು. ಹೌದು, ನನಗೆ ನನ್ನ ರಿಪೋರ್ಟ್ಸ್ಗಿಂತ ನನಗೆ ಇವ್ರ ರಿಪೋರ್ಟ್ಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇತ್ತು. ಫುಲ್ಲು ಹ್ಯಾಪಿ. ನನಗಿದೆ ಒಂಥರ ಸ್ವೀಟ್ ತಿಂದಷ್ಟು ಖುಷಿ ಆಗ್ತಿದೆ. ಇವರು ಹೆಲ್ದಿ ಆಗಿದ್ದಾರೆ ಕಂಪ್ಲೀಟ್ ಅಂತ ಒಂದು ಟೆಸ್ಟ್ ನೋಡಿದಾಗ. ಸೊ ಇಷ್ಟ.